ಗೋವಾದ ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿ ದುರಂತ ಸಂಭವಿಸಿದೆ. ಘಟನೆಯಲ್ಲಿ 23 ಸಜೀವ ದಹನ, ಹಲವರಿಗೆ ಗಾಯಗಳಾಗಿವೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ನಡೆದ ಘನಘೋರ ದುರಂತ. ಗೋವಾದ ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿ ದುರಂತ, ಅತಿ ಭಯಾನಕ ದುರಂತ. ಘಟನೆಯಲ್ಲಿ 23 ಜನ ಸಜೀವ ದಹನ ಆದರೆ ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ನಡೆದ ಘನಘೋರ ದುರಂತ. ಕ್ಲಬ್ನ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಕಾಣಿಸಿಕೊಂಡಿದೆ. ದುರಂತದಲ್ಲಿ ಕ್ಲಬ್ ಸಿಬ್ಬಂದಿ, ಪ್ರವಾಸಿಗರು ಬಲಿಯಾಗಿದ್ದಾರೆ. ಹೆಚ್ಚಿನ ಶವಗಳು ನೆಲಮಹಡಿಯಲ್ಲಿರುವ ಅಡುಗೆ ಮನೆಯಲ್ಲಿ ಪತ್ತೆಯಾಗಿತ್ತು. 2 ಶವಗಳು ಮೆಟ್ಟಿಲುಗಳ ಮೇಲೆ ಪತ್ತೆ. ಅರ್ಪುರದ ನೈಟ್ ಕ್ಲಬ್ ಬೀಚ್ ಬಳಿ ರೋಮಿಯೋ ಲೇನ್ನಲ್ಲಿ ಘಟನೆ ಸಂಭವಿಸಿದೆ. ಇದು ಉತ್ತರ ಗೋವಾದ ಭಾಗದಲ್ಲಿ ನಡೆದಿರತಕ್ಕಂತಹ ಘಟನೆ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಪರಿಶೋಧನೆಗಳಾಗ್ತಾ ಇದೆ. ಬೆಳಗಿನ ಜಾವದವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಘಟನೆಯಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ರವಾನಿಸಿ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಘಟನೆ ಬಗ್ಗೆ ಗೋವಾ ಡಿಜಿಪಿ ಅಲೋಕ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೋವಾದ ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿ ದುರಂತವೊಂದು ಸಂಭವಿಸಿರುವಂತಹದ್ದು. ಗೋವಾದ ನೈಟ್ ಕ್ಲಬ್ನಲ್ಲಿ ಭೀಕರ ಅಗ್ನಿ ದುರಂತ. ಘಟನೆಯಲ್ಲಿ 23 ಜನ ಸಜೀವ ದಹನ ಆಗಿದ್ದಾರೆ, ಹಲವರಿಗೆ ಗಾಯಗಳಾಗಿವೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ನಡೆದ ಘನಘೋರ ಘಟನೆ ಇದು. ಕ್ಲಬ್ನ ಅಡುಗೆ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಕಾಣಿಸಿಕೊಂಡಿದೆ. ದುರಂತದಲ್ಲಿ ಕ್ಲಬ್ ಸಿಬ್ಬಂದಿ ಜೊತೆಗೆ ಪ್ರವಾಸಿಗರು ಕೂಡ ಬಲಿಯಾಗಿದ್ದಾರೆ. ಇನ್ನು ಗೋವಾ ಹೇಳಿ ಕೇಳಿ ಪ್ರವಾಸಿಗರ ತಾಣ. ಅನೇಕ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಪ್ರವಾಸಕ್ಕೆ ಅಥವಾ ವಿಹಾರಕ್ಕೆ ಬರುವಂತಹ ಒಂದು ಭಾಗ ಅದು. ಆ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಹೆಚ್ಚಿನ ಶವಗಳು ನೆಲಮಹಡಿಯಲ್ಲಿರುವಂತಹ ಅಡುಗೆ ಮನೆಯಲ್ಲಿ ಪತ್ತೆಯಾಗಿದೆ. 2 ಶವಗಳು ಮೆಟ್ಟಿಲುಗಳ ಮೇಲೆ ಪತ್ತೆಯಾಗಿದ್ದು, ಅರ್ಪೋರದ ನೈಟ್ ಕ್ಲಬ್ ಬೀಚ್ ಬಳಿ ರೋಮಿಯೋ ಲೇನ್ ಇದೆ. ಆ ಲೇನ್ನಲ್ಲಿ ಘಟನೆ ಸಂಭವಿಸಿರುವಂತಹದ್ದು. ಇದು ಗೋವಾದ ಉತ್ತರ ಭಾಗಕ್ಕೆ ಬರುತ್ತೆ. ಇನ್ನು ಘಟನೆ ತಿಳಿದು ಸ್ಥಳಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಸಾಕಷ್ಟು ಪ್ರವಾಸಿಗರಿದ್ದರು, ಅನೇಕ ಜನ ಇದ್ದರು. ಅಲ್ಲಿ ನೋಡ್ತಿದ್ದ ಹಾಗೆ ಸಿಲಿಂಡರ್ ಸ್ಫೋಟ ಆಗುತ್ತೆ. ಅದರ ಭೀಕರತೆ ಎಷ್ಟು ಭಯಾನಕವಾಗಿತ್ತು ಅಂತ ಕೇಳಿದ್ರೆ, ಅಲ್ಲಿ ನೋಡ್ತಿದ್ದ ಹಾಗೆ ಜೀವಂತವಾಗಿ ಧಗ 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 ಒತ್ಕೊಂಡು ಉರಿಯೋದು ಜನ. ಸೊ ಈ ಘಟನೆಯಲ್ಲಿ ಬೆಳಗಿನ ಜಾವದವರೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತು. ಘಟನೆಯಲ್ಲಿ ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಲಾಯಿತು. ಘಟನೆ ಬಗ್ಗೆ ಗೋವಾ ಡಿಜಿಪಿ ಅಲೋಕ್ ಕುಮಾರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಆ ಬೆಂಕಿ ಆವರಿಸಿಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಅಗ್ನಿಶಾಮಕ ದಳದವರು ಕೂಡ ನಿರಂತರವಾದಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇನ್ನು ಸಂಬಂಧಪಟ್ಟಂತಹ ಶವಗಳನ್ನು ಕೂಡ ಹೊರತೆಗೆದು ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ತಿಳಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಒಂದಷ್ಟು ಶವಗಳು ಶವಾಗಾರದಲ್ಲಿದೆ, ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಇನ್ನೊಂದಷ್ಟು ವಾರಿಸುದಾರರ ಮಾಹಿತಿ ಇಲ್ಲದೆ ಇರತಕ್ಕಂತಹ ಕಾರಣದಿಂದಾಗಿ ಮುಖ ಮತ್ತು ಚಹರೆಯನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟ ಆಗಿದೆ. ಹಾಗಾಗಿ ಶವಾಗಾರದಲ್ಲಿ ಒಂದಷ್ಟು ಶವಗಳನ್ನು ಇರಿಸಲಾಗಿರುವಂತಹದ್ದು. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.